ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಈ ಬೇಸಿಗೆ ಬಿಸಿಲಿಗೆ ದೇಹ ತಂಪಾಗಿಸುವಂಥ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೇನಾದರೂ ಅಜೀರ್ಣ ಹೆಚ್ಚಾಗಿದ್ದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಅಜೀರ್ಣ ಸಮಸ್ಯೆ ಕಡಿಮೆ ಮಾಡುವಂಥ ಮತ್ತು ದೇಹ ತಂಪಾಗಿಸುವಂಥ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣದಾದ ಬಾಣಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಹುರಿದಿಟ್ಕೊಳ್ಳಿ. ಹಾಗೆ ಇದೇ ಸಮಯದಲ್ಲಿ ಒಂದು 5 ಕಾಳು ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ. ಈಗ ನೋಡಿ, ಜೀರಿಗೆ ಘಮಘಮ ಅನ್ನಲಿಕ್ಕೆ ಶುರುವಾಗುತ್ತೆ ಮತ್ತು ಚಿಟಪಟ ಅಂತ ಶಬ್ದ ಮಾಡುತ್ತೆ. ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಜೀರಿಗೆನ ಹುರಿಯೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜ್ಯೂಸ್ ಇನ್ನೂ ರುಚಿಯಾಗಿರುತ್ತೆ. ಈಗ ಈ ಹುರಿದಿರುವಂಥ ಜೀರಿಗೆ ಮತ್ತು ಕಾಳುಮೆಣಸನ್ನ ಕುಟ್ಟಾಣಿಗೆ ಹಾಕೊಂಡಿದ್ದೀನಿ. ನೋಡಿ, ಒಂದ್ಸರಿ ಈ ರೀತಿ ಬೇಗ ನುಣ್ಣಗೆ ಮಾಡಿಟ್ಕೋಬಹುದು. ಜೀರಿಗೆ ಹುರಿದಿರೋದ್ರಿಂದ ಬೇಗ ನುಣ್ಣಗಾಗ್ಬಿಡುತ್ತೆ. ಈಗ ಈ ಜೀರಿಗೆ ಪುಡಿನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಜೀರಿಗೆ ಪುಡಿನ ಮಾಡಿಟ್ಕೋಬಹುದು. ನಿಮಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸಬಹುದು. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಕೊಂಡಿದ್ದೀನಿ. ನಂತರ ಮತ್ತೊಂದು ಪಾತ್ರೆಗೆ 1 ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ 1 ಟೀ ಸ್ಪೂನಷ್ಟು ಜಜ್ಜಿರುವಂಥ ಶುಂಠಿ ಹಾಕೊಂಡಿದ್ದೀನಿ. ನಂತರ 1-2 ನಿಮಿಷ ಈ ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಳಿ. ಆವಾಗ ಶುಂಠಿಯಲ್ಲಿರುವಂಥ ರಸ ಚೆನ್ನಾಗಿ ಬಿಡುತ್ತೆ ಅಂತಷ್ಟೇ. ಈಗ 2 ನಿಮಿಷ ಆಗಿದೆ. ತಕ್ಷಣವೇ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕೊಂಡಿದ್ದೀನಿ. ನಿಮಗೆ ಇಲ್ಲಿ ಈ ಜ್ಯೂಸಲ್ಲಿ ಸಿಹಿ ಬೇಡ ಅಂತಂದರೆ ಬೆಲ್ಲ ಉಪಯೋಗಿಸಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ, ಬೆಲ್ಲ ಈ ರೀತಿ ನೀರಿನಲ್ಲಿ ಕರಗಿದ್ರೆ ಸಾಕು. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ನೀರನ್ನು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನಂತರ ಮತ್ತೊಂದು ಬಟ್ಲಿಗೆ 2 ಟೀ ಸ್ಪೂನಷ್ಟು ತುಳಸಿ ಬೀಜ ಅಥವಾ ಸಬ್ಜಾ ಸೀಡ್ ಹಾಕೊಂಡಿದ್ದೀನಿ. ಈಗ ನೀರಿನಲ್ಲಿ ಒಂದ್ಸರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ, ಅಂದರೆ ಜರಡಿ ಮಾಡಿಟ್ಕೊಳ್ಳಿ ಇಷ್ಟೇ. ಈಗ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಒಂದು 10 ನಿಮಿಷ ನೀರಿನಲ್ಲಿ ನೆನೆಯಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಈಗ 10 ನಿಮಿಷ ಆಗಿದೆ. ಈ ರೀತಿ ತುಳಸಿ ಬೀಜ ದಪ್ಪ ಆಗಬೇಕು, ಆವಾಗ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ತಕ್ಷಣವೇ ಎತ್ತಿಟ್ಕೊಳ್ಳಿ. ಈಗ ನೋಡಿ, ಬೆಲ್ಲ ಮತ್ತು ಶುಂಠಿ ನೀರು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಇದಕ್ಕೀಗ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಜ್ಯೂಸಲ್ಲಿ ನಿಂಬೆ ಹಣ್ಣಿನ ರಸ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ, ಅಂದರೆ ಹುಳಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಒಂದು ಪೂರ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈಗ ಈ ಮಾಡಿಟ್ಟಂಥ ಬೆಲ್ಲ, ಶುಂಠಿ ಮತ್ತು ನಿಂಬೆ ಹಣ್ಣಿನ ರಸನ ಒಂದ್ಸರಿ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸೋದ್ರಿಂದ ನಿಂಬೆ ಹಣ್ಣಿನ ಬೀಜ, ಶುಂಠಿ ಮತ್ತು ಬೆಲ್ಲದಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ. ಈಗ ಒಂದ್ಸರಿ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಜರಡಿನ ಎತ್ತಿಟ್ಕೊಳ್ಳಿ. ಹಾಗೆ ಈ ಮಿಶ್ರಣಕ್ಕೆ 2 ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ನೀವಿಲ್ಲಿ ತುಂಬ ತಣ್ಣಗಿರುವಂಥ, ಅಂದರೆ ಫ್ರಿಜ್ಜಲ್ಲಿರುವಂಥ ನೀರನ್ನು ಕೂಡ ಉಪಯೋಗಿಸಬಹುದು. ಈಗ ಮೊದಲೇ ನೆನೆಸಿಟ್ಟಂಥ ಸಬ್ಜಾ ಸೀಡ್ ಅಥವಾ ತುಳಸಿ ಬೀಜನ ಹಾಕ್ಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೊದಲೇ ಪುಡಿ ಮಾಡಿಟ್ಟಂಥ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಜೀರಿಗೆ ಪುಡಿನ ಉಪಯೋಗಿಸ್ಕೊಳ್ಳಿ. ಹುರಿದಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಜ್ಯೂಸ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಈ ಜ್ಯೂಸಲ್ಲಿ ಸಿಹಿ ಬೇಡ, ಅಂದರೆ ಬೆಲ್ಲ ಬೇಡ ಅಂತಂದರೆ ನೀವು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಜ್ಯೂಸ್ ತುಂಬಾ ರುಚಿಯಾಗಿರುತ್ತೆ. ಅಂದರೆ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಬೆಲ್ಲ ಅಥವಾ ಸಕ್ಕರೆ ಉಪಯೋಗಿಸೋದು ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಈಗ ಮಾಡಿಟ್ಟಂಥ ಜ್ಯೂಸ್ನ ಈ ರೀತಿ ಗ್ಲಾಸ್ಗಳಿಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಡಿಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈ ಬೇಸಿಗೆ ಬಿಸಿಲಿಗೆ ದೇಹ ತಂಪಾಗಿಸುವಂಥ ಆರೋಗ್ಯಕರವಾದಂಥ ಜ್ಯೂಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.